Dear friends, let us continue the second part of the lesson, a hero. Yesterday I stopped here when father says like this, ಹೀಗೆ ಹೇಳ್ತಾರೆ, no, you must learn not to be afraid of darkness. Father is saying to his son that, no, you must not to be afraid. Afraid means ಭಯ, darkness. ಕತ್ಲಿಗೆ ನೀನು ಹೆದರೋದನ್ನ ನೀನು ಕಲಿಬಾರದು, ಹಾಗಾಗಿ ನಿನಗೆ ಒಬ್ನೇ ಮಲ್ಕೊಳಕ್ ಹೇಳ್ತಿದ್ದೀನಿ. ಇಟ್ ಈಸ್ ಓನ್ಲಿ ಅ ಕ್ವೆಶನ್ ಆಫ್ ಹ್ಯಾಬಿಟ್. ಇದು ಅಭ್ಯಾಸದ ಪ್ರಶ್ನೆ ಅಷ್ಟೇ. ಅಭ್ಯಾಸ ಆದ್ರೆ, ಹ್ಯಾಬಿಟ್ ಆದ್ರೆ ನಿಮ್ಗೆ ಈಸಿ ಆಗುತ್ತೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಕಲ್ಟಿವೇಟ್ ಅಳವಡಿಸ್ಕೋ, ಗುಡ್ ಹ್ಯಾಬಿಟ್ಸ್ ಒಳ್ಳೆಯ ಅಭ್ಯಾಸಗಳು. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್, ಫಾದರ್ ಸೇಸ್. Will you at least leave the door open? Swami asks. At least, father, at least leave the door open. Door annaduru open idtira. All right. Father now accepts for that. He says, okay, all right, but adre promise you won't roll up your bed and go to your granny's side at night. ಆದ್ರೆ ಪ್ರಾಮಿಸ್ ಮಾಡು, ನೀನ್ ಮತ್ತೆ ಬೆಡ್ ಅನ್ನ ಸುತ್ಕೊಂಡು ನಿಮ್ಮ ಅಜ್ಜಿ ಪಕ್ಕ ಹೋಗಲ್ಲ ಅನ್ನೋದನ್ನ ಪ್ರಾಮಿಸ್ ಮಾಡು ಅಂತ ಅವರಪ್ಪ ಕೇಳ್ತಾರೆ. ಇಫ್ ಯು ಡೂ ಇಟ್, ನೀನೇನಾದ್ರೂ ಹಾಗೆ ಮಾಡಿದ್ರೆ, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಲಾಫಿಂಗ್ ಸ್ಟಾಕ್ ಇನ್ ದ ಸೆನ್ಸ್ ಇಟ್ಸ್ ಅನ್ ಆಬ್ಜೆಕ್ಟ್ ಆಫ್ ರೆಡಿಕ್ಯೂಲ್ ಅಂತ. ರೆಡಿಕ್ಯೂಲ್ ಇನ್ ದ ಸೆನ್ಸ್ ಮೇಕ್ ಫನ್ ಆಫ್, ರೆಡಿಕ್ಯೂಲ್ ಮಾಡುವಂಥದ್ದು, ನೋಡ್ಕೊಂಡು ಆಡ್ಕೊಂಡು ನಗುವಂಥದ್ದು ಮಾಡ್ಬಿಡ್ತೀನಿ ನಿಮ್ ಶಾಲೆಗೆ ಬಂದು, ನೀನೇನಾದ್ರೂ ಮತ್ತೆ ಅಜ್ಜಿ ಪಕ್ಕ ಹೋದ್ರೆ ಅಂತ ಅಪ್ಪ ಹೆದರಿಸ್ತಾರೆ. 10th para. Swami felt cut off from humanity. Swami, he thought that his father is cut off from humanity. He does not have humanity even. Humanity, ಮನುಷ್ಯತ್ವ. ಅಪ್ಪನಿಗೆ ಮನುಷ್ಯತ್ವನೇ ಕಳ್ಕೊಬಿಟ್ಟಿದ್ದಾರೆ ಅಂತ ಅನ್ಕೋತಾನೆ. He was pained and angry. He feels so sad for it. He was so paining, and is also angry for his father's behavior. He did not like the strain of cruelty he saw in his father's nature. ಅವರ ಅಪ್ಪನ ನೇಚರ್ ಅಲ್ಲಿ ಕಾಣುವಂತಹ, ಅವರ ಅಪ್ಪನಲ್ಲಿ ಕಾಣುವಂತಹ ಆ ಒಂದು ಕ್ರೂಯಲ್ಟಿ, ಆ ಕ್ರೂರತ್ವ ಅವನಿಗೆ ಇಷ್ಟ ಆಗಲ್ಲ. He hated the newspaper for printing the tiger story. Hate, opposite love. ಅವನು ನ್ಯೂಸ್ ಪೇಪರ್ ಅಲ್ಲಿ ಆ ಟೈಗರ್ ಸ್ಟೋರಿ ಪ್ರಿಂಟ್ ಆಗಿ ಬಂದಿದ್ದಕ್ಕೆ ಹೇಟ್ ಮಾಡ್ತಾನೆ. ಯಾಕಾದ್ರೂ ಆ ಟೈಗರ್ ಸ್ಟೋರಿ ಆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದಕ್ಕೆ ತಾನೇ ನಮ್ಮಪ್ಪ ಎಲ್ಲ ಹೀಗೆ ಹೇಳ್ತಾ ಇರೋದು ಅಂತ ಆ ನ್ಯೂಸ್ ಪೇಪರ್ ಅನ್ನ ಬ್ಲೇಮ್ ಮಾಡ್ತಿದ್ದಾನೆ, ಹೇಟ್ ಮಾಡ್ತಿದ್ದಾನೆ. He wished that the tiger had not spared the boy who did not appear to be a boy after all, but a monster. ಅವನು ಬಯಸ್ತಾನೆ, ಟೈಗರು ಆತನನ್ನ, ಆ ಹುಡುಗನನ್ನ ಬಿಡ್ಲೇಬಾರ್ದಾಗಿತ್ತು. ಅವನು ಆ ತರ ಎಸ್ಕೇಪ್ ಆಗಿ ಅವನು ಆ ಬ್ರೇವರಿಯನ್ನ ತೋರಿಸಿದಕ್ಕೆ ತಾನೇ ಅವನ್ ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದು. ಆ ಟೈಗರ್ ಅವನ್ನ ಬಿಡ್ಲೇಬಾರ್ದಾಗಿತ್ತು. ಅವನ್ ಇವಾಗ ಒಂದು ಹುಡುಗನ್ ತರ ಕಾಣಿಸ್ತಿಲ್ಲ ಸ್ವಾಮಿ ಕಣ್ಣಿಗೆ, ಬದಲಾಗಿ ಮಾನ್ಸ್ಟರ್ ತರ, ರಾಕ್ಷಸನ್ ತರ ಕಾಣಿಸ್ತಿದ್ದಾನೆ. ಅದ್ರಿಂದಾನೇ ತಾನೇ ಅವನಿಗೆ ಇವಾಗ ಆಫೀಸ್ ರೂಮ್ ಅಲ್ಲಿ ಒಬ್ನೇ ಮಲಗೋದಕ್ಕೆ ಚಾಲೆಂಜ್ ಬಂದಿದ್ದು. ಚಾಲೆಂಜ್ ಅಲ್ಲ, ಕಮ್ಯಾಂಡ್. ಫಸ್ಟ್ ಚಾಲೆಂಜ್, ನಾವು ಚಾಲೆಂಜ್ ಬಿಕಮ್ಸ್ ಕಮ್ಯಾಂಡ್. Next 11th para. As the night advanced, now in this para we are going to see what all the experiences that he feels, that he faces in the office room. All the night, as the night advanced and the silence in the house deepened. ರಾತ್ರಿ ಆಗುತ್ತಿದ್ದ ಹಾಗೆ ಮನೆಯಲ್ಲಿ ಸೈಲೆನ್ಸ್, ನಿಶ್ಶಬ್ದತೆ ಹೆಚ್ಚಾಗ್ತಿದ್ದ ಹಾಗೆ, his heart beat faster. ಅವನ ಹಾರ್ಟ್ ನ beat, that lub beat, it becomes faster. He remembered all the stories of the devils and ghosts. ಅವನು ಎಲ್ಲಾ ದೆವ್ವ ಭೂತಗಳ ಕಥೆಯನ್ನ ಇವಾಗ್ಲೇ ನೆನ್ಸ್ಕೊತಾನೆ. He had heard in his life. ತನ್ನ ಜೀವನದಲ್ಲಿ ಕೇಳಿದಂತಹ ಎಲ್ಲ ಕಥೆಗಳನ್ನ, ದೆವ್ವದ ಭೂತದ ಕಥೆಗಳನ್ನ ನೆನೆಸ್ಕೊತಾನೆ ಈಗ್ಲೇ. ಈ ಟೈಮಲ್ಲಿ ಅಲ್ವಾ ನಮ್ಗೆ ಜ್ಞಾಪಕ ಬರೋದು, ಒಬ್ರೇ ಇದ್ದವಾಗ, ಅದು ಕತ್ಲಲ್ಲಿದ್ದವಾಗ ನಮ್ಗೆಲ್ಲಾ ದೆವ್ವ ಭೂತದ ಕಥೆಗಳೆಲ್ಲ ಜ್ಞಾಪಕ ಬರ್ತವೆ. How often his chum Mani had seen the devil in banyan tree at his street end. Chum means close friend. ಅವನ್ ಕ್ಲೋಸ್ ಫ್ರೆಂಡ್ ಮಣಿ, his name ಮಣಿ, ಅವನು ಒಂದು ಡೆವಿಲ್ ಅನ್ನ ಬ್ಯಾನಿಯನ್ ಟ್ರೀನಲ್ಲಿ,
ಬ್ಯಾನಿಯನ್ ಮೀನ್ಸ್ ಆಲದ ಮರ. ಆಲದ ಮರದಲ್ಲಿ ಅವರ ಸ್ಟ್ರೀಟ್ ಎಂಡ್, ಬೀದಿಯ ಕೊನೆಯಲ್ಲಿರುವಂತಹ ಆಲದ ಮರದಲ್ಲಿ ಅವನ ಫ್ರೆಂಡ್, ಸ್ವಾಮಿ's friend Mani, he had seen a devil, it seems. He had heard that story long back. That story he remembered now. And what about poor Muniswami's father? Another story, that is Munswami, his father. What happened to father? Who spat out blood because the devil near the river's edge slapped his cheek when he was returning home late one night. ಆ ಮುನಿಸ್ವಾಮಿಸ್ ಫಾದರ್ಗೆ ಏನಾಗಿರುತ್ತೆ? ಸ್ಪ್ಯಾಟ್, ಸ್ಪಿಟ್, ಸ್ಪ್ಯಾಟ್, ಸ್ಪ್ಯಾಟ್. ಸ್ಪಿಟ್ ಮೀನ್ಸ್ ಉಗುಳೋದು. ಅವನು ಬ್ಲಡ್ ಅನ್ನ ಉಗುಳುಕೊಂಡು, ಅಂದ್ರೆ ರಕ್ತವನ್ನ ವಾಂತಿ ಮಾಡ್ಕೊಂಡಿರ್ತಾನೆ. ಯಾಕಂತಂದ್ರೆ ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್, ಆ ಕಡೆ ಇದ್ರ ಕಡೆ, ಹೊಳೆ ಕಡೆ ಅಥವಾ ನದಿ ಕಡೆ ಹೋದವಾಗ ಅಲ್ಲೇ ಆ ನದಿಯ ಕೊನೆಯಲ್ಲಿ ಆ ಎಡ್ಜ್ ಅಲ್ಲಿ ದ ಡೆವಿಲ್ ಸ್ಲ್ಯಾಪ್ಡ್ ಅಂದ್ರೆ ಕಪಾಳಕ್ ಬಾರಿಸೋದು, ಕಪಾಳಕ್ ಬಾರಿಸಿತಂತೆ. ಹಾಗಾಗಿ ಮುನುಸ್ವಾಮಿ ತಂದೆ ರಕ್ತ ಕಕ್ಕೊಂಡು ಸತ್ತಿದ್ರಂತೆ. ಈ ತರದೊಂದು ಸ್ಟೋರಿಯನ್ನ ಅವನು ಕೇಳಿದ್ದ. ದಟ್ ಸ್ಟೋರಿ ಆಲ್ಸೋ ಹಿ ರಿಮೆಂಬರ್ಡ್. ನೆಕ್ಸ್ಟ್, ಅಂಡ್ ಸೋ ಆನ್. ಇದೇ ತರ ಎಷ್ಟೊಂದು ಜ್ಞಾಪಕ ಬಂದ್ವು. ಸೊ ಆನ್ ಅಂಡ್ ಆನ್, ಹೀಗೆ ಮುಂದುವರಿತು ಅವನ ರಿಮೆಂಬ್ರೆನ್ಸ್. ಹಿಸ್ ಥಾಟ್ಸ್ ಕಂಟಿನ್ಯೂಡ್, ಅವನ ಯೋಚನೆಗಳು ಮುಂದುವರೆದ್ವು. ಹಿ ವಾಸ್ ಫೈಂಟ್ ವಿತ್ ಫಿಯರ್, ಭಯದಿಂದ, ತುಂಬಾ ಭಯಗೊಂಡಿದ್ದ. ಭಯದಿಂದ ಅವನಿಗೆ ಫೈಂಟ್ ಆಗ್ಬಿಟ್ಟ, ಅತಿಯಾಗಿ ಭಯಗೊಂಡಿದ್ದ, ಪ್ರಜ್ಞೆ ತಪ್ಪುವ ಮಟ್ಟಿಗೆ ಅಥವಾ ಮೂರ್ಛೆ ಹೋಗುವ ಮಟ್ಟಿಗೆ. A ray of light from the street lamp strayed in and cast shadow on the wall. ಸೊ ಆ ಸಮಯಕ್ಕೆ ಅವನ ಒಂದು ಕಿಟಕೆ ಇರುತ್ತಲ್ಲ ಮನೆಯಲ್ಲಿ, ಆ ಕಿಟಕೆಯಿಂದ ಆಚೆ ಸ್ಟ್ರೀಟ್ ಲ್ಯಾಂಪ್, ಬೀದಿ ದೀಪದ ಆ ಬೆಳಕಿನ ಕಿರಣ, ರೇ ಆಫ್ ದ ಲೈಟ್ ಮನೆ ಒಳಗಡೆ ಕಾಸ್ಟ್ ಆಗುತ್ತೆ, ಮನೆ ಒಳಗಡೆ ಬೀಳುತ್ತೆ. ಬೀಳೋದ್ರಿಂದ ಏನಾಗುತ್ತೆ, ಆ ಕಂಬಿಗಳು ಎಲ್ಲ ಇರುತ್ತಲ್ಲ, ಅದ್ರ ಶ್ಯಾಡೋ, ಅದರ ನೆರಳು, ಶ್ಯಾಡೋ ವಾಲ್ ಮೇಲೆ ಬೀಳುತ್ತೆ. Through the stillness, all kinds of noises reached his ears, the ticking of the clock. So here we can see in that room what's happening, what all the sounds that he could hear. First noise or sound, ಏನೇನೋ ಶಬ್ದಗಳು ಬರ್ತಾ ಇದೆ. ಅದರಲ್ಲಿ ಮೊದಲನೇದು ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್. ರಾತ್ರಿ ಹೊತ್ತು ನಿಶಬ್ದವಾಗಿ ಮಲಗಿದಾಗ ನಾವು ಕ್ಲಾಕ್ ಸೌಂಡ್, ಟಕ್ 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 ಸೌಂಡ್ ಕೇಳಿಸುತ್ತೆ, ಆ ಸೌಂಡು. ರಸ್ಲ್ ಆಫ್ ಟ್ರೀಸ್, ಆಚೆಗಡೆ ಟ್ರೀಸ್ ಗಾಳಿ ಬೀಸಿದವಾಗ ಆ ಗಾಳಿ ಬೀಸೋದಕ್ಕೆ ಎಲೆಗಳು ಸೌಂಡ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ರಸ್ಲ್ ಆಫ್ ಟ್ರೀಸ್. ಅಂಡ್ ಸ್ನೋರಿಂಗ್ ಸೌಂಡ್ಸ್, ವರ್ಕೆಯ ಸೌಂಡ್ಗಳು. ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಇನ್ಸೆಕ್ಟ್ಸ್ ಕೀಟಗಳು, ಹಮ್ಮಿಂಗ್, ಅವು ಗುಯ್ 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 ಅಂತ ಅಂತಿರ್ತಾವಲ್ಲ ಸಂಜೆ ಆದ್ರೆ, ಆ ಹಮ್ಮಿಂಗ್ ಸೌಂಡ್ಸ್ ಗಳೆಲ್ಲ ಕಿವಿ ಮೇಲೆ ಬೀಳ್ತಾ ಇದೆ. ಈ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ, ಪೂರ್ತಿಯಾಗಿ ತನ್ನ ಮುಖವನ್ನ ಮುಚ್ಕೋತಾನೆ. ದಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್, ಒಳಗಡೆ ಸ್ವಲ್ಪ ಮಾತ್ರ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ, ಆ ರೀತಿ ಕವರ್ ಮಾಡ್ಕೋತಾನೆ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್, ಪ್ರತಿ ಮೂಮೆಂಟ್ ಅಲ್ಲೂ ದೆವ್ವ ಈಗ ಬರುತ್ತೆ, ಆಗ ಬರುತ್ತೆ, ಇಟ್ ವಿಲ್ ಕಮ್ ನೌ or then it will come, it will take away. Like that he was expecting the devils to come and take him away, to carry him away. The devil would come to him and the devil would carry him away. Like that he was expecting each and every moment. There was the instance of his old friend in the 4th class who suddenly disappeared and was said to have been carried off by a ghost to Siam or Nepal. And another story, he remembered that his friend, when he was in 4th standard, 4th class, ಅವನ ಫ್ರೆಂಡ್ ಸಡನ್ ಆಗಿ ಡಿಸಪಿಯರ್ ಆಗ್ಬಿಡ್ತಾನೆ. ಅಪಿಯರ್ಡ್, ಡಿಸಪಿಯರ್ಡ್, ಇದ್ದಕ್ಕಿದ್ದಂಗೆ ಕಾಣೆ ಆಗ್ತಾನೆ. ಅವಾಗ ಕಾಣೆ ಆದ್ಮೇಲೆ ಎಲ್ಲ ಜನಗಳು ಮಾತಾಡ್ತಿದ್ರು, ಅವನನ್ನ ಒಂದು ಗೋಸ್ಟ್, ದೆವ್ವ ಸಿಯಾಮ್ಗೆ ಅಥವಾ ನೇಪಾಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಆ ಸ್ಟೋರಿ ಕೂಡ ಅವನಿಗೆ ಇವಾಗ ಜ್ಞಾಪಕ ಬಂದಿದೆ. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್. ಸೊ ಮೇಲ್ಗಡೆ ಮಲ್ಕೊಂಡಿರ್ತಾನಲ್ಲ, ಅವಾಗ ತುಂಬಾ ಭಯ ಆಗಿ ತಕ್ಷಣ ಎದ್ದು ಬೆಂಚ್ ನ ಕೆಳಗಡೆ ಮಲ್ಕೋತಾನೆ. ಅಂಡ್ ಕ್ರೌಚ್ಡ್ ದೇರ್, ಅಲ್ಲಿ ಹೇಗೆ ಅಂದ್ರೆ ಈ ಕ್ರೌಚ್ಡ್ ಹಿಮ್ಸೆಲ್ಫ್, ಈ ಕರ್ಲ್ಡ್ ಆಲ್ ಟುಗೆದರ್, ಹಿ ಮೇಡ್ ಹಿಸ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಟುಗೆದರ್ ಅಂಡ್ ಹಿ ಟರ್ನ್ಡ್ ಅಂಡ್ ಸ್ಲೆಪ್ಟ್. ದಟ್ ಇಸ್ ಕ್ರೌಚ್ಡ್. ಕನ್ನಡದಲ್ಲಿ ಮುದುಡ್ಕೊಂಡು ಮಲ್ಕೊಂಡ್ಬಿಟ್ಟ. It seemed to be a much safer place. Under the bench he felt it is safer, more compact and reassuring. So
he was under the bench, no? So he felt nobody would come. It was not the open space. He felt it is safe and reassuring that all the side it is covered like that. He felt assured there. He shut his eyes tight. So sleeping under the bench, what he did, he closed his eyes tightly and encased himself in his blanket once again. Again, he covered the blanket and he felt reassured and unknown to himself fell asleep. As he was sleeping, so he fell into sleep. ನಿದ್ರೆಗೆ ಜಾರ್ಬಿಡ್ತಾನೆ. And in sleep was racked with nightmares. Nightmares, ರಾತ್ರಿಯ ಕನಸುಗಳು. ಸೊ ಮತ್ತೆ ಅವನು ಹಾಗೆ ನಿದ್ದೆಗೆ ಜಾರಿದಾಗ ಅಲ್ಲೂ ಕೂಡ ಅವನಿಗೆ ಕನಸುಗಳು ಬಿಡೋದಿಲ್ಲ, ಕಾಡೋದಕ್ಕೆ ಶುರುವಾಗ್ತವೆ. ಟೈಗರ್ ವಾಸ್ ಚೇಸಿಂಗ್ ಹಿಮ್. ಕನಸಿನಲ್ಲಿ ಒಂದು ಟೈಗರ್ ಚೇಸ್ ಮಾಡ್ತಾ ಇತ್ತು. ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಅವನ ಕಾಲುಗಳು, ಸ್ವಾಮಿಯ ಕಾಲುಗಳು ಸ್ಟಿಕ್ ಅಂದ್ರೆ ಅಂಟಿಸ್ಕೊಳ್ಳೋದು. ಇಲ್ಲಿ ಗ್ರೌಂಡ್ಗೆ ಅವನ ಕಾಲುಗಳು ಹಿಡ್ಕೊಂಡ್ಬಿಟ್ಟಿತ್ತು, ಸ್ಟಕ್ ಆಗಿತ್ತು. ಈ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್. ಡೆಸ್ಪರೇಟ್ ಆಗಿ ಏನೇನೋ ಮಾಡ್ತಿದ್ದಾನೆ, ಆದ್ರೆ ಅವನ ಕಾಲನ್ನ ಕಿತ್ಕೊಳಕ್ ಆಗ್ತಾ ಇಲ್ಲ. ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ಫೀಟ್ ಪಾದಗಳು, ಪಾದ, ಅವನ ಪಾದಗಳು ಮೂವ್ ಆಗ್ತಾ ಇಲ್ಲ. ದ ಟೈಗರ್ ವಾಸ್ ಎಟ್ ಇಸ್ ಬ್ಯಾಕ್. ಹಿಂದೆ ನೋಡಿದ್ರೆ ಟೈಗರ್, ಅಂಡ್ ಈ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರಾಚ್ ದ ಗ್ರೌಂಡ್. ಕಾಲುಗಳಲ್ಲಿ ಅದು ಗ್ರೌಂಡ್ ಅನ್ನ ಸ್ಕ್ರಾಚ್ ಮಾಡ್ತಾ ಇದೆ, ಕೆರಿತಾ ಇದೆ. ಸ್ಕ್ರಾಚ್ ಅಂಡ್ ದೆನ್ ಅ ಲೌಡ್ ಥರ್ಡ್. ಹಾಗೆ ಸ್ಕ್ರಾಚ್ ಸೌಂಡ್ ಬರ್ತಾ ಇದೆ. ತಕ್ಷಣ ಒಂದು ಥರ್ಡ್ ಅಂತ ಒಂದು ಸೌಂಡ್ ಬರುತ್ತೆ. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್. ಸೊ ಆ ನಿದ್ರೆಯಲ್ಲಿ, ಗಾಢ ನಿದ್ರೆಯಲ್ಲಿ ಇದ್ನಲ್ಲ, ಕಣ್ಣುಗಳನ್ನ ಬಿಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇಸ್ ಐಲಿಡ್ಸ್ ವುಡ್ ನಾಟ್ ಓಪನ್. ಅವನ ಕಣ್ಣುಗಳನ್ನ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಣ್ಣು ರೆಪ್ಪೆಗಳು ತೆರೀತಾ ಇಲ್ಲ. ದ ನೈಟ್ ಮೇರ್ ಕಂಟಿನ್ಯೂಡ್. ಮತ್ತೆ ಆ ರಾತ್ರಿಯ ಕನಸು ಮುಂದುವರಿತು. ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಅವನಿಗೆ ಆ ನೈಟ್ ಮೇರ್ ಅಲ್ಲಿ ಫುಲ್ ಭಯಗೊಂಡ್ಬಿಟ್ಟಿದ್ದಾನೆ. ಥ್ರೆಟನ್ಡ್, ಅದು ಅವನನ್ನ ಥ್ರೆಟ್ ಮಾಡಿದೆ, ಅವನನ್ನ ಭಯಗೊಳಿಸಿದೆ, ಆತನನ್ನ ಎದುರಿಸಿದೆ. ಸ್ವಾಮಿ ಗ್ರೋನ್ಡ್ ಇನ್ ಡೆಸ್ಪೇರ್. ಅದೇ ಒಂದು ನೈಟ್ ಮೇರ್ ಅಲ್ಲಿ, ಕನಸಿನಲ್ಲಿ ಅವನು ಕೆಟ್ಟ ಕನಸು ಬಂದಿರೋದ್ರಿಂದ ಏನ್ ಮಾಡ್ತಾವನೆ, ಗ್ರೋನಿಂಗ್ ಮಾಡ್ತಾವನೆ, ನರಳಾಡ್ತಾ ಇದ್ದಾನೆ. ಕನಸು ಕಾಣ್ತಾ ನಿದ್ರೆಯಲ್ಲಿ ನರಳಾಡ್ತಿದ್ದಾನೆ. ವಿತ್ ಅ ಡೆಸ್ಪರೇಟ್ ಎಫರ್ಟ್ he opened his eyes. ಹಾಗೂ ಹೀಗೂ ಮಾಡಿ ಕಣ್ಣುಗಳನ್ನ ಬಿಡ್ತಾನೆ. he put his hand out to feel his granny's presence. ತನ್ನ ಕೈಗಳನ್ನ ಚಾಚ್ತಾನೆ, ಅಲ್ಲಿ ಅಜ್ಜಿ ಪಕ್ಕದಲ್ಲೇ ಇದಾರ ಅಂತ. ಆಸ್ ವಾಸ್ ಹಿಸ್ ಹ್ಯಾಬಿಟ್, ಬಿಕಾಸ್ ಅವನಿಗೆ ಯಾವಾಗ್ಲಾದ್ರೂ ಎಚ್ಚರಿಕೆ ಆದಾಗ, ಭಯ ಆದಾಗ ಅಜ್ಜಿಯನ್ನ ಹುಡುಕಿ ತಡಕಿ ಅದು ರೂಢಿ ಆಗಿತ್ತೆ, ಹ್ಯಾಬಿಟ್ ಆಗಿರುತ್ತೆ. ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಆದ್ರೆ ಅಲ್ಲಿ ಸಿಕ್ಕಿದ್ದೇನು, ಕೇವಲ ಬೆಂಚ್ನ ಆ ವುಡನ್ ಲೆಗ್, ಮರದ ಕಾಲುಗಳು ಮಾತ್ರ ಸಿಗುತ್ತೆ ಅವನಿಗೆ. ಬಿಕಾಸ್ he was sleeping under the bench, no? So he could touch only the wooden leg of the bench. And his lonely state came back to him. Again, he woke up and he felt that he is alone. ತಾನು ಅಲೋನ್ ಇದ್ದೀನಿ, ಒಬ್ನೇ ಒಂಟಿಯಾಗಿದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. he sweated with fright, ಭಯ. sweated, ಶಕೆ ನೀರು ಬರೋದು, ಬೆವರೋದು, ಭಯದಿಂದ ಬೆವರುತ್ತಾನೆ. and now what was this result? rustling. ಈಗ ಏನೋ ಒಂದು ರಸ್ಲಿಂಗ್ ಸೌಂಡ್. he moved to the edge of the bench and stared into the darkness. ಸೊ ಅವನೇನ್ ಮಾಡ್ತಾನೆ, ಹಾಗೆ ಸ್ವಲ್ಪ ಬೆಂಚಿನ ಹತ್ರಕ್ಕೆ, ಎಡ್ಜ್ಗೆ ಮೂವ್ ಆಗಿ ಆ ಡಾರ್ಕ್ನೆಸ್ ಕಡೆ ನೋಡ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಏನೋ ಏನೋ ಬಂದಂಗ ಆಗ್ತಾ ಇತ್ತು, ಏನೋ ಒಳಗಡೆ ಬಂದಂಗ ಈ ಫೆಲ್ಟ್. ಇಲ್ಲೇ ಗೇಜಿಂಗ್ ಅಟ್ ಇಟ್ ಇನ್ ಹಾರರ್. ಗೇಜಿಂಗ್ ಮೀನ್ಸ್ ದಿಟ್ಟಿಸಿ ನೋಡು, ಹಾರರ್ ಭಯದಿಂದ ದಿಟ್ಟಿಸಿ ನೋಡ್ತಾನೆ. ಹಿಸ್ ಎಂಡ್ ಹ್ಯಾಡ್ ಕಮ್. ತನ್ನ ಕೊನೆ ಬಂತು ಅಂತ ಅನ್ಕೋತಾನೆ. he realized that the devil would presently pull him out and tear him. ಅವನಿಗೆ ಅನ್ಸುತ್ತೆ, ಅವನಿಗೆ ರಿಯಲೈಸ್ ಆಗುತ್ತೆ, ಓ ಇವಾಗ ಡೆವಿಲ್ಲೇ ಬಂದಿರೋದು, ಅದು ಡೆವಿಲ್ ಇವಾಗ ಬಂದ್ಬಿಡುತ್ತೆ, ಅವನ ಬೆಂಚ್ ಕೆಳಗಡೆಯಿಂದ ಪುಲ್ ಮಾಡಿ ಇಟ್ ವುಡ್ ಟೇರ್ ಹಿಮ್. ಟೇರ್ ಅಂದ್ರೆ ಹರಿದು ಹಾಕೋದು, ಕಿತ್ತಾಕೋದು, ಆತನನ್ನ ಸಿಗದೆ ಹಾಕುತ್ತೆ ಅಂತ ಅನ್ಕೋತಾನೆ. and so why should he wait? So guarantee anyhow the devil would come to him and it would pull him out and it would tear him. So why to wait for it? Let him go himself, he thought. ನಾನೇ ಹೋಗ್ಬಿಡೋಣ. ಆ ಆಂಗ್ಸೈಟಿ ತಡಿಯಕ್ ಆಗ್ತಾ ಇಲ್ಲ.
ಡೆವಿಲ್ ಬರೋದಕ್ ಮುಂಚೆ ನಾನೇ ಹೋಗ್ಬಿಡೋಣ ಅಂತ ಏನ್ ಮಾಡ್ತಾನೆ, ಆಸ್ ಇಟ್ ಕೇಮ್ ನಿಯರರ್ ಈ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್. ಆ ಬೆಂಚ್ ನ ಕೆಳಗಡೆಯಿಂದ ಆಚೆಗೆ ಒಂದ್ ಸ್ವಲ್ಪ ಕ್ರಾಲ್ ಔಟ್ ಆಗ್ತಾನೆ, ತೆಳ್ಕೊಂಡ್ ಬರ್ತಾನೆ. ಹಗ್ಡ್ ಇಟ್ ವಿತ್ ಆಲ್ ಇಸ್ ಮೈಟ್. ಹಗ್ ಅಂದ್ರೆ ಹಿಡ್ಕೊಳ್ಳೋದು, ಜೋರಾಗಿ ಅಪ್ಕೊಳ್ಳೋದು, ಅಥವಾ ಜೋರಾಗಿ ಕಾಲುಗಳನ್ನ ಇಟ್ಕೊಂಡು ಎಲ್ಲ ಶಕ್ತಿಯನ್ನ ಬಿಟ್ಟು ಯೂಸ್ಡ್ ಇಸ್ ಟೀತ್ ಆನ್ ಇಟ್ ಲೈಕ್ ಅ ಮಾರ್ಟಲ್ ವೆಪನ್. ಒಂದು ವೆಪನ್ ತರ, ಯಾವ್ದೋ ಏನೋ ಹಲ್ಲುಗಳನ್ನ, ಟೀತ್ ಅನ್ನ ಒಂದು ವೆಪನ್ ತರ ಯೂಸ್ ಮಾಡಿ ಆ ಏನೋ ಬರ್ತಿತ್ತಲ್ಲ ಹತ್ರಕ್ಕೆ, ಅದಕ್ಕೆ ಕಚ್ಬಿಡ್ತಾನೆ. ಏನದು ಬರ್ತಾ ಇದ್ದಿದ್ದು ಇವಾಗ ಗೊತ್ತಾಗುತ್ತೆ ನೋಡಿ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಅವಾಗ ಕಚ್ಚಿದ ತಕ್ಷಣ, ಇನ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ ಹಿಯರ್ ಹಿ ಈಸ್ ಬೈಟಿಂಗ್. ದಿಸ್ ಈಸ್ ನಾಟ್ ಡೆವಿಲ್ ಬಟ್ ದಿಸ್ ಈಸ್ ಸಂಬಡಿ, ಯು ವಿಲ್ ಕಮ್ ಟು ನೋ ನಾವ್. ಇದು ಯಾರು ಅಂತ ಇವಾಗ ಗೊತ್ತಾಗುತ್ತೆ ನೋಡಿ. ಅವ್ನು ಕಿರ್ಚ್ತಾನೆ, ಕಚ್ಚಿದ ತಕ್ಷಣ ಆ ಕಡೆ ಅದು ಕಿರ್ಚುತ್ತೆ ಅದು. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಏನೋ ನನಗ್ ಕಚ್ಚಿದೆ ಅಂತ. went forth an agonized thundering cry and was followed by a heavy tumbling and falling amidst furniture. ಅಗನೈಸ್ಡ್ ಆಗಿ, ಜೋರಾಗಿ ಪೇನ್ ಇಂದ, ತುಂಬಾ ನೋವಿನಿಂದ ಕಿರ್ಚ್ತಾನೆ. ಥಂಡ್ರಿಂಗ್ ಕ್ರೈ,